ಇವತ್ತಿನ ಈ ವಿಡಿಯೋನಲ್ಲಿ ಕರ್ನಾಟಕದ ಪ್ರಸಿದ್ಧವಾದ ಜರಿ ಫಾಲ್ಸ್ ಹೇಗಿದೆ ಅಂತೇಳಿ ನೋಡೋಣ. ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೊಂಟಿದ್ದೀವಿ. ಎಕ್ಸ್ಪೀರಿಯನ್ಸ್ ಒಂಥರ ಬಹಳ ಅಂದರೆ ಭಾಳ ಮಜಾನೇ ಕೊಡ್ತೀವಿ ನಮಗೆ. ಈ ಜರಿ ಜಲಪಾತ ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡನ್ಗಿರಿಗೆ ಹೋಗೋ ರಸ್ತೆ ಮಾರ್ಗ ನಡುವೆ ಬರ್ತದೆ. ಇದೇ ದಾರಿಯಲ್ಲಿ ಹೋಗುವಾಗ ನಮಗೆ ಭಾಳಷ್ಟು ಜೀಪ್ಗಳು ಎಡಗಡೆ ಸೈಡ್ ನಿಂತಿರೋದು ಕಾಣಿಸ್ತವ. ಅದೇ ನೋಡಿ ಜಲಪಾತದ ಕಡೆ ಹೋಗುವ ಆಫ್ ರೋಡಿಂಗ್ ಜೀಪ್ ಸವಾರಿ. ಸೊ ಒಂದು ಜೀಪ್ಗೆ 800 ರೂಪಾಯಿ ಚಾರ್ಜ್ ಮಾಡೋದು. ನೀವು ಒಬ್ಬರು ಹೋದರೂ 800 ರೂಪಾಯಿ ಕೊಡಬೇಕು, 8 ಜನ ಹೋದರೂ 800 ರೂಪಾಯಿ ಕೊಡಲೇಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ ನೀವು ಮೇನ್ ರೋಡಿಂದ ಜಲಪಾತಕ್ಕೆ ಹೋಗ್ಬೇಕಂದ್ರೆ ಜೀಪ್ನಲ್ಲಿ 800 ರೂಪಾಯಿ ಆಗ್ತದೆ. ಇಲ್ಲಪ್ಪ ನಾನು 800 ರೂಪಾಯಿ ಕೊಡೋಕ್ಕಾಗಲ್ಲ ಅಂದರೆ ನೀವು ನಡ್ಕೊಂಡಾದರೂ ಹೋಗ್ಬೋದು. ಅವ್ರು ನಿಮ್ಮ ತಲ್ಲಿ ಆಫ್ ರೋಡಿಂಗ್ ಬೈಕ್ ಇತ್ತು ಅಂತಂದರೆ, ಅಷ್ಟು ಹೋಗೋಷ್ಟು ಕೆಪಾಬಿಲಿಟಿ ಇರೋ ಬೈಕ್ ಇತ್ತು ಅಂದರೆ ನೀವು ಆ ಬೈಕ್ ತೊಗೊಂಡೋದ್ರೂ ಹೋಗ್ಬೋದು. ಬಟ್ ಸಜೆಷನ್ ಏನಂದರೆ ಜೀಪ್ನಲ್ಲಿ ಹೋದರೆ ಒಂಥರ ಆಫ್ ರೋಡಿಂಗ್ ಮಜಾನೇ ಬೇರೆ. ನೀವು ನಡ್ಕೊಂಡು ಹೋದರೆ ಏನಾಗುತ್ತಾ, ಮಳೆಗಾಲದಲ್ಲಿ ಎಲ್ಲ ರಾಡಿ ಆಗಿರುತ್ತಾ ಮಣ್ಣು. ನೀವು ಇಲ್ಲಿ ನೋಡ್ತಿದ್ರಲ್ಲ ಅಷ್ಟು ಧೂಳನೂ ಇರುತ್ತೆ. ಈಗ ನಾವು ಹೋಗಿರೋದು ಫುಲ್ ಧೂಳು, ಮೈಯೆಲ್ಲ ಬಟ್ಟೆ ಎಲ್ಲ ಕೆಂಪು ಕಲರ್ ಆಗಿಬಿಟ್ಟಿದ್ದು ಮಣ್ಣಿನಿಂದ. ಸೊ ನೋಡಿ ಫುಲ್ ವಿಡಿಯೋನಲ್ಲಿ ಈಗ ಎಂಜಾಯ್ ಮಾಡಿ ಇದು ವಿಡಿಯೋ ನೋಡ್ರಿ ಯಾವ ಥರ ಇದೆ ಆಫ್ ರೋಡಿಂಗ್ ಅಂತೇಳಿ. अभी एग्रेस का है भाई 12 है तो कैसा भाई अच्छा बात गाड़ी जोशी होता है कि जोशी वाला ಸೊ ಫೈನಲಿ ಡ್ರಾಪ್ ಪಾಯಿಂಟ್ಗೆ ಬಂದ್ವಿ. ಈಗ ನೀವೇನು ನೋಡ್ತಿದ್ರಲ್ಲ ಇದು ಡ್ರಾಪ್ ಆ್ಯಂಡ್ ಪಿಕಪ್ ಪಾಯಿಂಟು ಫ್ರಮ್ ಜರಿ ಇದು ಫಾಲ್ ಸೈಡಿಂದ. ಸೊ ಇಲ್ಲಿವರೆಗೂ ಅವ್ರು ಲಾಸ್ಟ್ ಕರ್ಕೊಂಬಂದುಬಿಡೋದು. ಮುಂದ್ಗಡೆಯಿಂದ ಜೀಪ್ ಹೋಗಲ್ಲ, ಕಾಲ್ದಾರಿ ಇದೆ. ಸೊ ಇಲ್ಲಿಗೆ ಬಂದಮೇಲೆ ಅವ್ರು ನಮಗೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ನ ನೀವು ವಾಪಸ್ ನಾವು ಹೋಗುವಾಗ ಯಾವುದೇ ಜೀಪಿಗೆ ತೋರಿಸಿದ್ರು ಅವ್ರು ಕರ್ಕೊಂಡು ಹೋಗ್ತಾರೆ. ನಾವು ಯಾವ ಜೀಪಲ್ಲಿ ಬಂದಿರ್ತೀವಿ ಅದೇ ಜೀಪ್ ಅಂತ ಏನೂ ಇಲ್ಲ, ಯಾವುದಾದ್ರೂ ತೋರಿಸಿದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಈ ಡ್ರಾಪ್ ಪಿಕಪ್ ಪಾಯಿಂಟಿಂದ ಒಂದು 400 to 500 ಮೀಟರ್ ನಡ್ಕೊಂಡು ಹೋದರೆ ಜರಿ ಫಾಲ್ಸ್ ನಮಗೆ ನೋಡೋಕೆ ಸಿಗುತ್ತೆ. ಸೊ ಫಾಲ್ಸ್ ಹತ್ರ ನೀವು ಎಷ್ಟೊತ್ತರ ಇರ್ರಿ, ನೋ ಟೈಮ್ ಲಿಮಿಟ್ಸ್. ಬಟ್ ಕೊಟ್ಟಿರೋ ಟೋಕನ್ನ ಹುಷಾರಾಗಿ ಇಟ್ಕೋರಿ. ಜೋಶ್ನಲ್ಲಿ ಮಿಸ್ ಮಾಡಿಕೊಂಡ್ರೆ ಲಾಸ್ಟ್ಗೆ ಹೋಗುವಾಗ ಪಜಿತಿ ಆಗೋದು ಮಾತ್ರ ಪಕ್ಕ. ಅಲ್ಲಿಂದ ಟೋಕನ್ ತೋರಿಸಿದ್ರೇ ಅವ್ರು ಕರ್ಕೊಂಡು ಹೋಗೋದು. ಸೊ
ಇಲ್ಲ ಅಂದರೆ ನಡ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ನೀವು ಆ ಟೋಕನ್ದು ಫೋಟೋ ಆದರೂ ತೆಗೆದು ಫೋನಲ್ಲಿ ಇಟ್ಕೋರಿ. ಅದು ಟೋಕನ್ ಇನ್ ಕೇಸ್ ನೀವು ಫಾಲ್ಸಲ್ಲಿ ಅಂದರೆ ಎಲ್ಲ ನೀರಿನಲ್ಲಿ ಆಟ ಆಡುವಾಗ ಇನ್ ಕೇಸ್ ಮಿಸ್ ಆದ್ರೂ ನೀವು ಫೋನಲ್ಲಿ ಇದು ತೋರಿಸಿದ್ರು ಓಕೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಹಿಡಿತೀವಿ ನಾವು. ವಾವ್, ಅಲ್ಲಿ ನೋಡ್ರಿ ಎಲ್ಲರಿಗೂ ಕಾಣಿಸ್ತಿದೆ ಅನ್ಕೊಂತೀನಿ ನೀರು ಬೀಳೋದು ಮೇಲಿಂದ. ನೋಡ್ರಿ ಫಸ್ಟ್ ಟೈಮ್ ಗೊತ್ತಾ ನಾನು ಫಾಲ್ಸಿಗೆ ಬಂದಿರೋದು. ಇಷ್ಟು ಹುಟ್ಟಿದ ಮೇಲಿಂದ ಲೈವ್ ಆಗಿ ಫಾಲ್ಸ್ ನೋಡಿರೋದಂದ್ರೇ ಇದೇ ಫಸ್ಟ್ ಟೈಮ್ ಜರಿ ಫಾಲ್ಸ್. ಸೊ ಫುಲ್ ಖುಷಿನಲ್ಲಿದ್ದೀನಿ. ಫಸ್ಟ್ ಹೋಗಿ ಆ ನೀರು ಮುಟ್ಬೇಕಂತ ವೇಟ್ ಮಾಡ್ತಿದ್ದೀನಿ. ಈ ಜರಿ ಜಲಪಾತ ಬಾಬಾ ಬುಡನ್ಗಿರಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮಜ್ಜಿಗೆ ಜಲಪಾತ ಅಂತಲೂ ಸಹ ಕರೆಯಲ್ಪಡುವ ಈ ಜರಿ ಜಲಪಾತವು ತನ್ನ ಸಾಟಿ ಇಲ್ಲದ ಸೊಬಗಿನಿಂದ ಮೋಡಿಯಿಂದ ಪ್ರತಿ ವರ್ಷ ಅಲೆಮಾರಿಗಳನ್ನು ಪ್ರಕೃತಿ ಪ್ರೇಮಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತದೆ. ಈ ಜರಿ ಜಲಪಾತ ಏನು ನೀವು ನೋಡ್ತಿದ್ರಲ್ಲ, ಇದನ್ನು ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದೆಂದು ಸಹ ಪರಿಗಣಿಸುತ್ತಾರೆ. ಏರಳವಾದ ದಟ್ಟವಾದ ಕಾಡುಗಳು ಮತ್ತು ಪಚ್ಚೆ ಕಾಫಿ ತೋಟಗಳಿಂದ ಆವೃತವಾಗಿದೆ ಈ ಜರಿ ಜಲಪಾತ ಸುತ್ತಮುತ್ತಗಳಿಂದ. ಮತ್ತು ಇಲ್ಲಿ ಪ್ರಕೃತಿ ಐಷಾರಾಮಿಯಲ್ಲಿ ಮುಳುಗಲು ಬಯಸುವ ಪ್ರತಿಯೊಬ್ಬರಿಗೂ ಸಂತೋಷಕರವಾದ ಸತ್ಕಾರವನ್ನು ಸಹ ಇಲ್ಲಿ ನಮಗೆ ಸಿಗ್ತದೆ ಈ ಜಲಪಾತಗಳನ್ನು ಮಾಡಿ. ಮತ್ತು ಮನಸ್ಸಂತೂ ಫುಲ್ ಶಾಂತವಾಗ್ತದೆ ಇಲ್ಲಿ ಬಂದಮೇಲೆ. ಸೊ ಇಲ್ಲಿ ಹವಾಮಾನ ಅಂತೂ ಹೇಳೋಕೆ ಇಲ್ಲ, ನೀವೆಲ್ಲ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹವಾಮಾನ ಚೆನ್ನಾಗಿದೆ ಅಂತ. ಸೊ ಜಲಪಾತದ ವ್ಯೂಸ್ನ ನೀವು ಸಹ ಸ್ವಲ್ಪ ನೋಡಿ ಎಂಜಾಯ್ ಮಾಡಿರಿ, ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿರಿ. ಸೊ ಕೆಳಗಲಿಂದ ಜಲಪಾತ ಅಂತರೂ ನೀವು ನೋಡ್ತಿದ್ರಿ. ಈಗ ನಾವೀಗ ಏನು ಪ್ಲ್ಯಾನ್ ಆಗ್ತಿದೆ ಅಂದರೆ ಕೆಳಗಲಿಂದ ನೋಡಿದ್ದಾಯ್ತು, ಸ್ವಲ್ಪ ಜಲಪಾತದ ಅರ್ಧದವರೆಗೆ ಹೋಗೋಣ ಏರ್ಕೊಂಡು ಅಂತೇಳಿ. ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಹೋಗೋಕ್ಕೆ ಸ್ವಲ್ಪ ಜಾಗ ಇದೆ. ಸೊ ನೋಡ್ತಿದ್ರಲ್ಲ ಈ ಥರ. ಸೊ ಹೋಗ್ತಿದ್ದೀವಿ ಹಿಂಗೆ, ನಿಮ್ಗೆ ತೋರಿಸ್ತೀನಿ ಅಲ್ಲಿಂದ ವ್ಯೂಸ್ ಹೇಗೆ ಕಾಣುತ್ತಂತ. ನಾನು ಫುಲ್ ಎಕ್ಸೈಟಲ್ಲಿ ಇದ್ದೀನಿ ಹೆಂಗೆ ಕಾಣುತ್ತಾ ಅಂತೇಳಿ ಅಲ್ಲಿಂದ ನೋಡೋಕ್ಕಂತ. ಸೊ ಅಲ್ಲಿ ಮೇಲ್ಗಡೆ ಕಲ್ಲು ಕಾಣ್ತಿದೆ ಅಂದ್ಕೊತಿದ್ದೀನಿ. ಅಲ್ಲಿವರೆಗೂ ಹೋಗೋಕ್ಕೆ ಟ್ರೈ ಮಾಡ್ತೀವಿ ನಾವು. ನೋಡಿ ಅಲ್ಲಿಂದ ವ್ಯೂಸ್ ಹೇಗಿರುತ್ತೆ ಅಂತ. ಸೊ ಭಾಳ ಅಂದರೆ ಭಾಳ ಚಿಕ್ಕ ಜಾಗ, ಫುಲ್ಲು ಸಪೋರ್ಟ್ ಕೈ ಸೈಡಿಗೆ ಇರೋ ಗಿಡಗಳು ಬೇರುಗಳು ಹಿಡ್ಕೊಂಡೇ ಹೋಗ್ತಿದ್ವಿ. ಬಿದ್ದರೆ ಕೆಳಗಡೆನೇ ಡ್ಯಾಮು. ಸೊ ಹಾಗೇನು ಎಲ್ಲಿ ಬೀಳಲ್ಲ, ಬಟ್ ವಿಡಿಯೋನಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಷ್ಟೇ. ಬಟ್ ಅಲ್ಲಿ ಹೋಗೋದಕ್ಕೆ ಆರಾಮ್ಸೆ ಹೋಗ್ಬೋದು, ಅವಸರ ಮಾಡಲಾರ ಆರಾಮ್ಸೆ ಹೋದರೆ ಮಸ್ತ್ ಮೇಲೆ ರೀಚ್ ಆಗಿ ಅಲ್ಲಿಂದ ಸಹ ವ್ಯೂ ನೋಡ್ಬೋದು. ಈ ಥರ ಎಲ್ಲ ಬೇರೆಲ್ಲ ಹಿಡ್ಕೊಂಡು ಸ್ಲೋ ಆಗಿ ಏರ್ಕೊಂತ ಹೋಗ್ತಿದ್ದೀವಿ. ಸೊ ಎಂಜಾಯ್ ಮಾಡಿರಿ ನೀವು, ಹೆಂಗೆ ಹೋಗ್ತಿದ್ದೀವಿ ಅಂತ ನೋಡ್ಕೊಂತ ನೀವೇ ಓದೋ ಥರ ಫೀಲ್ ಮಾಡ್ಕೊಂಡು ನೋಡ್ರಿ. ಫೈನಲಿ ಮೇಲ್ಗಡೆ ಅಂತೂ ಸೇಫಾಗಿ ಹತ್ಕೊಂತ ಬಂದ್ವಿ. ಇಲ್ಲಿಂದ ನೋಡ್ರಿ ವ್ಯೂ ನೀವು ಕೆಳಗಡೆ.
ಮೇಲ್ಗಡೆ ಅಂತೂ ತುಂಬ ಅಂದರೆ ತುಂಬ ಪಾಚಿ ಇದೆ. ಸೊ ಭಾಳ ಕಾಲು ಸ್ಲಿಪ್ ಆಗ್ತಾವೆ. ಇಲ್ಲೊಂದು ನೋಡ್ರಿ ವ್ಯೂಸ್ ಕೆಳಗಡೆ ಮೇಲಿಂದ ಅಂದರೆ ಜಲಪಾತ ಅರ್ಧದಿಂದ ಕೆಳಗಡೆ ನೋಡ್ರಿ ಯಾವ ಥರ ಕಾಣಿಸುತ್ತೆ ನೋಡ್ರಿ, ಮಸ್ತ್ ಇದೆ ಅಲ್ಲ. ಸೊ ನೀವು ನೋಡ್ರಿ ಪ್ಲ್ಯಾನ್ ಹಾಕೋರಿ ಹೋಗೋದಕ್ಕೆ. ಇಲ್ಲಿ ಎಲ್ಲರೂ ಏನು ನೋಡ್ತಿದ್ರಲ್ಲ ಈ ನೀರು ಬರೋದು, ಇದೆಲ್ಲ ನಿಮ್ಮ ಕಳೆದ ವಿಡಿಯೋನಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಹೇಳಿದ್ನಲ್ಲ ಈ ನೀರು ನೆಕ್ಸ್ಟು ಜರಿ ಜಲಪಾತ ಹೋಗ್ತದೆ ಮುಂದೆ ಹೋಗಿ ಅಂತೇಳಿ. ಸೊ ಅದೇ ಹೊನ್ನಮನಹಳ್ಳಿ ಜಲಪಾತದಲ್ಲಿ ಇದ್ದ ನೀರೇ ಮುಂದಕ್ಕೆ ಬಂದು ಇಲ್ಲಿ ಜರಿ ಫಾಲ್ಸ್ ಆಗ್ತದೆ. ಅಲ್ಲಿ ಎಷ್ಟು ನೀರು ತಣ್ಣಗಿದ್ವು ಇಲ್ಲಿನೂ ಸಹ ಅಷ್ಟೇ ತಣ್ಣಗಿದ್ದಾವೆ. ಸೊ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ, ಆ ಥರ ಇದೆ. ಫಸ್ಟ್ ನೀವು ನೆಕ್ಸ್ಟ್ ಎಲ್ಲಾದರೂ ಲಾಂಗ್ ಹಾಲಿಡೇಸು ವೀಕೆಂಡ್ಸು ಬಂದರೆ ಫಸ್ಟ್ ಹೋಗಿ ಹೇಳ್ತಿದ್ದೀನಿ. ಇದಂತರೂ ವರ್ಷದಲ್ಲಿ ಯಾವಾಗಲೂ ನೀರು ಹರಿತಿರ್ತಾವೆ ಇಲ್ಲಿ, ಅದಕ್ಕೇನು ನೀವು ಹೋದರೆ ಬೇಜಾರು ಪಡೋ ಹಾಗೇ ಇಲ್ಲ. ಇವಾಗ ನಾವೆಲ್ಲರೂ ಜರಿ ಫಾಲ್ಸ್ ಎಲ್ಲ ನೋಡಿಕೊಂಡು ಇಲ್ಲೇ ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ವಿ. ಸೊ ಇಲ್ಲೇ ಹತ್ತಿರದಲ್ಲೇ ಹೋಗೋ ದಾರಿಯಲ್ಲಿ ಒಂದು ಜಿಪ್ ಲೈನ್ ಆ್ಯಕ್ಟಿವಿಟಿ ಇದೆ. ಸೊ ಅದನ್ನು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಸೊ ನೋಡೋಣ ಅಲ್ಲಿನೂ ಹೇಗಿದೆ ಅಂತೇಳಿ ನಿಮಗೆ ಹೇಳ್ತೀನಿ ಈಗ ಮುಂದೆ. ಸೊ ಜಿಪ್ಲೈನ್ ಆ್ಯಕ್ಟಿವಿಟಿ ಅಂತ ಹೇಳಿದ್ನಲ್ವಾ, ಇದೆ ನೋಡಿ ಇಲ್ಲಿ ಮುಬಾರಕ್ ಹೋಮ್ ಸ್ಟೇ ಅಂತೇಳಿ ಒಂದು ಹೋಮ್ ಸ್ಟೇ ಇದೆ. ಸೊ ಅಲ್ಲಿ ಅದು ಆ್ಯಕ್ಟಿವಿಟಿ ಅವರು ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಒಂದು ಜಿಪ್ಲೈನ್ ಒಂದು ಸೈಡ್ ಹೋಗಿ ಮತ್ತು ಅಲ್ಲಿಂದ ವಾಪಸ್ ಬರೋದಕ್ಕೆ 300 ರೂಪೀಸ್ ಚಾರ್ಜ್ ಮಾಡ್ತಿದ್ರು ಪರ್ ಪರ್ಸನ್. ಸೊ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ, ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರು ಏನು ಕಮ್ಮಿ ಮಾಡಲಿಲ್ಲ. ಸೊ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಅಂದ್ಕೊಂಡು ನಾವು ಹೋದರೆ ಹೋಗಲಿ ಬಿಡಿ ಅಂತೇಳಿ 300 ರೂಪಾಯಿ ಕೊಟ್ಟು ಹೋಗ್ತಿದ್ದೀವಿ. ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ನೋಡ್ರಿ ವಿಡಿಯೋನಲ್ಲಿ ಆ ವ್ಯೂಸ್ ಎಲ್ಲ ಈಗ ತೋರಿಸ್ತೀನಿ ನಾನು ಹೇಗಿದೆ ಇಲ್ಲ ಅಂತೇಳಿ. ಸೊ ಆ ಕಡೆಯಿಂದ ಅಂತೂ ಈ ಕಡೆ ಬಂದೆ. ಸೊ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಲ್ಲ ಈಗ, ಮತ್ತೆ ಇಲ್ಲಿ ಒಂದ್ಸತಿ ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ನೋಡ್ರಿ ಇಲ್ಲಿನೂ ವ್ಯೂಸ್ ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ. ಸೊ ನೀವುಗಳು ಈ ರೂಟಲ್ಲಿ ಬರ್ತಾ ಇದ್ದರೆ ಈ ಹೋಮ್ ಸ್ಟೇಗೆ ಒಂದು ಸಲ ವಿಸಿಟ್ ಕೊಟ್ಟು ಇದನ್ನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ, ಮಸ್ತಿದೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ಹೋಗಿ ಹೈವೇ ಹೋಟೆಲ್ನಲ್ಲಿ ಮಧ್ಯಾಹ್ನ ಮಸ್ತು ಬಾರಿಸಿ ನೆಕ್ಸ್ಟು ಮನೆಗೆ ಕಾಫಿ ಟೀ ಪೌಡ್ರ್ ತೊಗೋಬೇಕಂತೇಳಿ ಅಲ್ಲಿ ಫೇಮಸ್ ಶಾಪ್ ಇದೆ ಅಂತಂದರು. ಅಲ್ಲಿಗೆ ಹೋಗಿ ತೊಗೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.